ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಟ ಸಾರ್ವಭೌಮ ಮೇರು ನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಜನ್ಮ ದಿನಾಚರಣೆ. ಅವರ ಕುಟುಂಬಕ್ಕೆ ಹಾಗೂ ಅವರ ಕೋಟ್ಯಾಂತರ ಅಭಿಮಾನಿ ದೇವರುಗಳಿಗೆ ನಮ್ಮ ಚಾನೆಲ್ ಕಡೆಯಿಂದ ಕೋಟಿ ನಮನಗಳು. ಕರ್ನಾಟಕ ವಿಧಾನಸಭೆ ಚುನಾವಣೆ ಪುಲಕೇಶಿ ನಗರ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವ ಎ.ಸಿ. ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಜನರ ಸಾವಿರಾರು ಪ್ರಶ್ನೆಗಳಿವೆ. ಇವರು ಯಾರು, ಎಲ್ಲಿಂದ ಬಂದ್ರು, ಏನ್ ಮಾಡ್ತಾರೆ, ಏನಾಗುತ್ತೆ ಅಂತ ಈ ಒಂದು ಪ್ರಶ್ನೆಗಳು ತಗೊಂಡು ನಾವು ಇವ್ರನ್ನ ಕರೆಸಿದ್ದೀವಿ. ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಇವ್ರ ಜೊತೆ ನಾವು ಮಾತಾಡೋಣ. ನಮಸ್ಕಾರ. ಈಗ ಕಾಂಗ್ರೆಸ್ ಪಕ್ಷ ತಮ್ಮನ್ನ ಪುಲಕೇಶಿ ನಗರದ ಅಭ್ಯರ್ಥಿ ಅಂತ ಘೋಷಿಸಿದೆ. ಇಲ್ಲಿ 2020 ನಡೆದಂತ ಒಂದು ದುರ್ಘಟನೆ, ಸರ್ಕಾರಿ ಆಸ್ತಿ ಪಾಸ್ತಿ ಆಗಿರುವಂತಹ ನಷ್ಟ, 4 ಪ್ರಾಣ ಕಳ್ಕೊಂಡಿರೋ ಜೀವಗಳು, ಅದಾದ್ಮೇಲೆ 100 ಜನ ಜೈಲ್ಗೆ ಹೋಗಿರೋದು. ತಾವೀಗ ಚುನಾವಣೆ ಪ್ರಚಾರದಲ್ಲಿ ಡಿಜೆ ಹಳ್ಳಿ ಅನ್ಕೊಂಡೇ ಹೋಗ್ಬಿಟ್ಟು ಅದನ್ನೇ ತಗೊಂಡು ನೀವು ವೋಟ್ ಗಳಿಸಿರಾ ಅಥವಾ ಜನರಿಗೆ ಕೊಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ಇದೆಯಾ? ಸರ್, ಸುಮ್ಮನೆ ಯಾಕೆ ಡಿಜೆ ಹಳ್ಳಿ ಅಂತ ನಾವು ಅದನ್ನ ಹೈಲೈಟ್ ಮಾಡಬೇಕು? ಇದು ಸುಮ್ಮನೆ ನಾವು ಅದನ್ನ ಡಿಜೆ ಹಳ್ಳಿ ಅನ್ನೋ ಬದಲು ಇಲ್ಲಿ ಅಮಾಯಕರಿಗೆ ತೊಂದರೆ ಅಮಾಯಕರನ್ನ ಶಿಕ್ಷಿದ್ದಾರೆ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ಈಗ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ನಾನು ಗೆದ್ದು ತಕ್ಷಣನೇ ನನಗೆ ಈಗಾಗಲೇ ಆಶೀರ್ವಾದ ಮಾಡೋಕ್ಕೆ ನನಗೆ ಎಲ್ಲ 1 ಲಕ್ಷ ಮೇಲೆ ಓಟ್ ಕೊಡಲಿಕ್ಕೆ ನಮ್ಮ ಈ ಕ್ಷೇತ್ರದ ಎಲ್ಲ ಜನರು ತೀರ್ಮಾನ ಮಾಡಿದ್ದಾರೆ. ಕೆಲವರೆಲ್ಲ ಬರೀ ಮುಸ್ಲಿಮಾನರು ಅಂತಾರೆ, ಇಲ್ಲಿ ಮುಸ್ಲಿಮಾನರು ಅಂತಲ್ಲ, ಮುಸ್ಲಿಮಾನರು, ನಮ್ಮ ತಮಿಳರು, ದಲಿತರು ಎಲ್ಲರೂ ನನಗೆ ಓಟ್ ಕೊಟ್ಟು ನನಗೆ ಗೆಲ್ಸಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ನನ್ನ ಮೊದಲ ಹೋರಾಟ ಇಲ್ಲಿ ಅಮಾಯಕರನ್ನ ಶಿಕ್ಷಿ ಈ ಕೇಸಲ್ಲಿ ಅವರು ಪಾಪ ಅವರು ನಾನು ಕ್ಯಾನ್ವಾಸ್ಗೆ ಹೋದಾಗ ಅವ್ರ ಫ್ಯಾಮಿಲಿ, ಅವರು ನೆಂಟರಿಷ್ಟರು, ಅವ್ರ ಬಂಧುಗಳೆಲ್ಲ ನನಗೆ ಕಷ್ಟ ಸುಖಗಳು ಹೇಳಿದ್ದಾರೆ. ನಾನು ಗೆದ್ದ ತಕ್ಷಣ ಮೊದಲನೇದಾಗಿ ಒಂದು ಲೀಗಲ್ ಟೀಮನ್ನು ಮಾಡಿ ಈ ಅಮಾಯಕರು ಸಿಲುಕಿಸಿರೋರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ನ್ಯಾಯ ಕೊಡಿಸೋದೇ ನನ್ನ ಮೊದಲನೇ ಆದ್ಯತೆ ಸರ್. ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಹೌದು. ಆದ್ರೆ ನಾನು 2 ದಿನದಿಂದ ಈ ಕ್ಷೇತ್ರದ ಸುಮಾರು ಕಡೆ ಓಡಾಡಿದೆ. ಈಗ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ಏನು ಪ್ರಶ್ನೆ ಕೇಳಬೇಕಾದ್ರೆ ಜನರ ಪ್ರಶ್ನೆ, ಇವತ್ತು ಏನೇ ನಾನು ಕೇಳಿದ್ರು ಈ ಜನರ ಪ್ರಶ್ನೆಗಳೇ ತಮ್ಮನ್ನ ನಾನು ಕೇಳ್ತಾ ಇರೋದು. ಅವನೇನ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ನಮ್ಮ ತಾತ, ನಾನು ಮುತ್ತಾತನ ಹೇಳ್ದಂಗೆ ನಾವು ಅಭ್ಯರ್ಥಿ ಅಕ್ಸೆಪ್ಟ್ ಮಾಡ್ಬಿಡ್ಬೇಕಾ, ಎಲ್ಲೋ ಹೊರಗಡೆ ಅಂತ ತಗೊಂಬಂದು ನಮ್ಗೆ ನಿಲ್ಸ್ಬಿಟ್ಟು ಓಟ್ ಹಾಕ್ಬಿಡಿ ಅಂದ್ರೆ ನಮ್ಮ ತಾತ ಹಾಕ್ತಾ ಇದ್ರು ಅಂತ ನಾವು ಹಾಕ್ಬಿಡ್ಬೇಕಂತ ಒಂದು ಹೇಳ್ತಾ ಇದ್ದಾರೆ. ತಾವು ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಕೇಳಿರೋದು ನನಗೆ ಜನ, ನೀವು ಒಬ್ಬ ಪ್ರವಾಸಿ ರಾಜಕಾರಣಿ, ಟೂರಿಸ್ಟ್ ಪೊಲಿಟಿಷಿಯನ್, ಈಗ ನೀವು ಬರ್ತೀರಾ, ನೀವು ಗೆದ್ರೆ ಇಲ್ಲಿರ್ತೀರಾ, ಗೆಲ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಹೊಡ್ಕೊಂಡು 5 ವರ್ಷ ಎಲ್ಲ ಹೊಂಟೋಗ್ಬಿಡ್ತೀರಾ ಅಂತ ಏನ್ ಹೇಳ್ತೀರಾ ಈ ಜನರಿಗೆ ನೀವು ಇದ್ರ ಬಗ್ಗೆ? ಸರ್, ಇದು ಸುಳ್ಳು. ನನ್ನ ಪೊಲಿಟಿಕಲ್ ಸ್ಟಾರ್ಟ್ ಆಗಿದೆ ಏನ್ಸ್ ರೋಡ್ ಡಾಕ್ಟರ್ C.K. ಜಾಫರ್ ಶರೀಫ್ ಅವರು ಮನೆಯಿಂದ. ನಮ್ಮ ಹಿರಿಯ ನಾಯಕರು ಕೇಂದ್ರ ಸಚಿವರಾದಂತಹ ನಮ್ಮ ಜಾಫರ್ ಶರೀಫ್ ಮನೆಯಲ್ಲಿ ಏನ್ಸ್ ರೋಡಲ್ಲೇ ನಾನು ಬೆಳೆದಿದ್ದು. ನನ್ನ ರಾಜಕೀಯ ಜೀವನ ಶುರುವಾಗಿದ್ದೇ ನಮ್ಮ ಜೀವನಹಳ್ಳಿ ಅಥವಾ DG ಹಳ್ಳಿ KG ಹಳ್ಳಿಯಿಂದ. 1999ರಲ್ಲಿ ನಾನು ಮೊದಲನೇ ಬಾರಿಯಾಗಿ ಜಾಫರ್ ಶರೀಫ್ ಸಾಹೇಬರು ನನಗೆ ಕಟ್ಕನಹಳ್ಳಿ ಗ್ರಾಮ ಪಂಚಾಯತಿಲಿ ಎಲೆಕ್ಷನ್ ನಿಲ್ಲಿಸಿದ್ರು. ಇದು ಮೊದಲು ಯಲಹಂಕ ಕ್ಷೇತ್ರ ಇದ್ದಾಗ ಇದೇ ಜೀವನಹಳ್ಳಿ KG ಹಳ್ಳಿ ಯಲಹಂಕ ಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು. ನಾನು ಬಸವಲಿಂಗಪ್ಪವ್ರಿಗೂ ಚುನಾವಣೆ ಮಾಡಿದ್ದೀನಿ, ಇದೇ ಪ್ರಶಾಂತ್ ಕುಮಾರ್ ಅವರಿಗೆ ನಿಂತಾಗೂ ಚುನಾವಣೆ ಮಾಡಿದ್ದೀನಿ. ಇದು ಯಲಹಂಕ ನಮ್ಮ ಕ್ಷೇತ್ರನೇ. ಇದು ನನಗೆ ಎಲ್ಲ ಸಂಬಂಧಗಳು ಇದೆ. ಇಲ್ಲಿ ನಮ್ಮ ಮುಸಲ್ಮಾನ್ ಲೀಡರ್ ಇರ್ಬೋದು, ಹಿಂದೂಗಳು ಲೀಡರ್ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹ ನನಗೆ ಮುಖಂಡರು. ಇಲ್ಲಾಂದ್ರೆ ಜಾಫರ್ ಶರೀಫ್ ಸಾಹೇಬ್ರ ಹತ್ರ ಮನೆ ಯಾಕೆ ಬರ್ಬೇಕು? ನಾನು ಒಂದೇ ಕ್ಷೇತ್ರ ಇದು. ನಾನು 1999ರಲ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದು ಜಾಫರ್ ಶರೀಫೇ ಮಾಡಿದ್ದು. 2005ರಲ್ಲಿ ಇದೇ ಜಾಫರ್ ಶರೀಫ್ ಸಾಹೇಬರು ನನಗೆ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿ ಅಧ್ಯಕ್ಷರು ಮಾಡಿದ್ದು ಜಾಫರ್ ಶರೀಫ್ ಸಾಹೇಬ್ರೆ. ಆದ್ದರಿಂದ ನಾನು ಈ ಕ್ಷೇತ್ರ ಹೊಸದಲ್ಲ. 2008ರಲ್ಲಿ ಡಿಲಿಮಿಟೇಷನ್ ಆದಾಗ ಇದು ಪುಲಕೇಶಿ ನಗರ ಆಗಿದ್ದು. ಓಕೆ, ಹೌದು. ಅದಕ್ಕೆ ಮುಂಚೆ ಇದು ನನ್ನ ಕ್ಷೇತ್ರನೇ. ನಾನು ಇವತ್ತು ಬೆಳಗ್ಗೆ ನಾನು ಇಲ್ಲಿ ಶಾಸಕರಾಗಿದ್ದಂತಹ ನಮ್ಮ ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಿದೆ, ಹಿರಿಯ ನಾಯಕರನ್ನ, ಶಿವರಾಜ್ ಅವ್ರನ್ನ ಭೇಟಿ ಮಾಡಿದೆ, ಹಿರಿಯ ನಾಯಕರನ್ನ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಅವ್ರು ಇಲ್ಲಿಂದ ಬಂದು ನಮ್ಮಲ್ಲಿ ಓಟ್ಗೆ ಹಾಕ್ಸ್ಕೊಂಡಿಲ್ಲ, ಒಂದೇ ಕ್ಷೇತ್ರ ಅಲ್ವಾ ಅದು. ಅವ್ರನ್ನ ಕೇಳಿ, ಶ್ರೀನಿವಾಸು ಶಿವರಾಜ್ ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ. ಆವಾಗ ಅವರು ಶಾಸಕರಾಗಿದ್ರು, ನಮಗೆ ಇಲ್ಲಿಂದ ಬಂದು ಅಲ್ಲಿ ಶಾಸಕರಾಗಿದ್ರು. ಓಕೆ, ಇದೆಲ್ಲ ಒಂದೇ ಕ್ಷೇತ್ರ. ನಾನು ಹೊಸದಲ್ಲ. ಇಲ್ಲಿ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆಮೇಲೆ ನಾನು ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಬೆಂಗಳೂರು ನಗರಕ್ಕೆ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. KPCC ಜನರಲ್ ಸೆಕ್ರೆಟರಿ ಆಗಿ 3 ಬಾರಿ ಇಡೀ ನಗರದಲ್ಲಿ ಕೆಲಸ ಮಾಡಿದ್ದೀನಿ. ಆದ್ದರಿಂದ ನನಗಿದೇನು ಹೊಸ ಕ್ಷೇತ್ರ ಅಲ್ಲ. ಎಲ್ಲ ಸಹ ಜನಗಳು ನನಗೆ ಪರಿಚಯ ಇದ್ದಾರೆ. ಹೋದರೆ ಅಯ್ಯೋ 10 ವರ್ಷ 20 ವರ್ಷ ಸ್ನೇಹಿತರು ಅಂತ ನನಗೆ ಬಹಳ ಆಮಂತ್ರಣದಿಂದ ನನ್ನ ಸ್ವಾಗತ ಮಾಡಿ ನನಗೆ 1 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತಾರೆ. ನೀವು ಚುನಾವಣೆಯಲ್ಲಿ ನೋಡಿ, ನಾಳೆ ಬರ್ತಕ್ಕಂಥ 13ರಲ್ಲಿ ನನ್ನ ಓಟ್ ಕೊಟ್ಟ ಮೇಲೆ ನೀವು ಗೊತ್ತಾಗುತ್ತೆ ನಾನು ಹೊರಗಡೆಯವರ ಸ್ಥಳೀಯರ ಅಲ್ವಾ ಅಂತ. ಈ ಚುನಾವಣೆಯಲ್ಲಿ
ಅಕಸ್ಮಾತ್ ಪುಲಕೇಶಿನಗರ ಜನ ನಿಮ್ಮ ಕೈ ಹಿಡ್ದು ನಿಮ್ಗೆ ಗೆಲ್ಸಿದ್ರೆ, ಈಗ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ 1 ಲಕ್ಷ ಲೀಡು, 1 ಲಕ್ಷ ನೀಡು, 1 ಲಕ್ಷ ನೀಡು ಅಂತ ಒಂದು ದೊಡ್ಡ ಭರವಸೆ ನಿಮ್ಮೇಲಿಟ್ಟು ಆ ಜನ ನಿಮ್ಗೆ ಮತ ಕೊಟ್ರೆ ಅಂತ ಜನರಿಗೆ ಏನ್ ಅಪೇಕ್ಷೆ ಪಡ್ಬೋದು ಜನ ನಿಮ್ಮಿಂದ? ನೋಡಿ ಸರ್, ಈ ಕ್ಷೇತ್ರದಲ್ಲಿ ನಾನು ಈಗಾಗಲೇ ನನಗೆ ಹಳೇ ಪರಿಚಯ ಇರೋದ್ರಿಂದ ಇಲ್ಲಿನ ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದ್ದಾವೆ. ಸರ್ಕಾರದಿಂದ ಅನೇಕ ಸವಲತ್ತುಗಳು ಕೊಟ್ಟಿದ್ದಾರೆ, ಆದರೂ ಸಹ ಮೂಲಭೂತ ಸವಲತ್ತುಗಳು ಇನ್ನೂ ಜನಗಳಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಮೊದಲನೇದಾಗಿ ನಿರುದ್ಯೋಗ ಸಮಸ್ಯೆ, ರಸ್ತೆ ಸಮಸ್ಯೆ, ನೀರಿನ ಸಮಸ್ಯೆ, ವಸತಿ ಸಮಸ್ಯೆ, ಆಮೇಲೆ ನಮ್ಮ ಬಡವರಿಗೆ ಹಾಸ್ಪಿಟಲ್ ಸಮಸ್ಯೆ, ಆಮೇಲೆ ಎಜುಕೇಷನ್ ಸಮಸ್ಯೆ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ನೋಡಿ, ನಮ್ಮ ಹಾಸ್ಪಿಟ್ಲು ಕೆಲವರು ಡಯಾಲಿಸಿಸ್ ಮಾಡೋಕ್ಕೆ ಒಂದು ಸೆಂಟರ್ ಮಾಡಬೇಕು. ಬಡವರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ, ಅವ್ರಿಗೊಂದು ಡಯಾಲಿಸಿಸ್ ಸೆಂಟರ್ ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ನಾನು ಹೋದಾಗ ಪಾಪ ಅಲ್ಲಿ ಒಬ್ಬ ನಮ್ಮ ಮಸೀದಿಯಲ್ಲಿ ಮೇಲ್ಗಡೆ ಕಟ್ಟಡ ಕಟ್ಕೊಂಡು ಸರ್ಕಾರಿ ಶಾಲೆ ನಡೆಸ್ತಾ ಇದ್ದಾರೆ. ಒಬ್ಬರು ನಮ್ಮ ಗುರುಗಳು ಹೇಳಿದ್ರು, ಅಂಥವ್ರಿಗೊಂದು ಜಾಗ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ನಿರುದ್ಯೋಗ ಸಮಸ್ಯೆ, ನಿರುದ್ಯೋಗದಲ್ಲಿ ಇಲ್ಲಿ ಅನೇಕ ಸಣ್ಣ ಕೈಗಾರಿಕೆಗಳಿದ್ದಾವೆ ಈ ಕ್ಷೇತ್ರದಲ್ಲಿ, ಅದಕ್ಕೆ ಅಭಿವೃದ್ಧಿಯನ್ನು ಕೊಡಬೇಕು, ಅನುದಾನವನ್ನು ಕೊಡಬೇಕು, ಅದಕ್ಕೆ ಪ್ರೋತ್ಸಾಹಿಸಬೇಕು. ಇಂಥ ಒಂದು ಸಮಸ್ಯೆಗಳಿದ್ದಾವೆ. ಆಮೇಲೆ ಇಲ್ಲಿ ಡ್ರಗ್ ಸಮಸ್ಯೆಗಳು ಈಗೀಗ ನಾನು ಕೇಳ್ಪಡ್ತಾ ಇದ್ದೀನಿ. ಈ ಡ್ರಗ್ ಸಮಸ್ಯೆ ಯಾಕೆ ಬರ್ತದೆ ಅಂದರೆ, ನಾವು ಯುವಕರಿಗೆ ಸರಿಯಾದ ಉದ್ಯೋಗ ಅಥವಾ ಅವ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ಅವರು ಈ ಥರ ಹೋಗ್ತಾರೆ. ಅವ್ರಿಗೆ ನಿಜವಾಗಿ ಡ್ರಗ್ ಸಮಸ್ಯೆ ಹೋಗ್ಬಿಡಿಸ್ಬೇಕು ಅಂದರೆ ಯುವಕರಿಗೆ ನಾವು ಸ್ಪೋರ್ಟ್ಸು ಅಂದರೆ ಇಲ್ಲಿ ಸ್ಪೋರ್ಟ್ಸ್ ಬೇಕಂತ ಜಾಗಗಳನ್ನ ಕ್ರೀಡಾಂಗಣ ಮಾಡಿಕೊಡ್ಬೇಕು, ಅವ್ರಿಗೆ ಉದ್ಯೋಗ ಅವಕಾಶಗಳು ಮಾಡಿಕೊಡ್ಬೇಕು. ಅಥವಾ ಅವರು ಓದಲಿಕ್ಕೆ ಮುಂದಿನ ದಿನ ಹೈಯರ್ ಎಜುಕೇಷನ್ ಮಾಡಬೇಕಂದ್ರೆ ಅವ್ರಿಗೆ ಟ್ರೈನಿಂಗ್ ಸೆಂಟ್ರು ಅಥವಾ ನೀಟ್ ಇರ್ಬೋದು, IAS ಇರ್ಬೋದು, ಇಂಥ ಒಂದು ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡಿಕೊಟ್ರೆ ಬಡವರಿಗೆ, ಯಾಕಂದರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಬಡವರೇ, ಅವರು ಹೈಯರ್ ಎಜುಕೇಷನ್ ಓದೋಕ್ಕೆ ಲಕ್ಷ ಕೋಟಿಗಳು ಬೇಕು ಅಂದ್ಬಿಟ್ಟು ಅವರು ಓದ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಜನಕ್ಕೆ ನಾವು ಒಂದು ಸಹಾಯ ಎಜುಕೇಶನ್ ಅಂತ ಹೌದಾ? ಹೌದು, ನಾನು ಒಬ್ಬ ಸ್ಕೂಲ್ ನಡೆಸ್ತಾ ಇದ್ದೀನಿ, ಫೆಡರಲ್ ಪಬ್ಲಿಕ್ ಸ್ಕೂಲ್ ಅಂತ. ನನ್ನಲ್ಲಿ ಒಂದು 1400 ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಕುಟುಂಬನೇ ಎಜುಕೇಷನ್. ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು, ನನ್ನ ತಮ್ಮನ ಕೂಡ ಸ್ಕೂಲ್ ಮಾಸ್ಟರ್ ಆಗಿದ್ದವರು. ಸೊ ಅದರಿಂದ ನಮ್ಮ ಕುಟುಂಬ ಎಜುಕೇಷನ್ ಕುಟುಂಬದಿಂದ ಬಂದಿರೋರು. ನಾನು ಎಜುಕೇಷನ್ಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ. ನಾನು ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ನನ್ನ ಕಂಟ್ರೋಲಲ್ಲಿ 132 ಪಂಚಾಯತಿಗಳಲ್ಲಿ ಸ್ಕೂಲ್ಗಳು ಬರ್ತಾ ಇತ್ತು. ನಾನು ಮೊದಲನೇ ಆದ್ಯತೆ ಸ್ಕೂಲ್ಗಳು ಕೊಡ್ತಾ ಇದ್ದೆ. ಸ್ಕೂಲಲ್ಲಿ ಸಮಸ್ಯೆಗಳಿರ್ಬೋದು, ಆ ಸ್ಕೂಲಿನ ಪುಸ್ತಕ ಇರ್ಬೋದು, ಅಥವಾ ಟೀಚರ್ ಸಮಸ್ಯೆ ಇರ್ಬೋದು, ಜಾಗ ಸಮಸ್ಯೆಗಳಿಗೆ ಫಸ್ಟು ಆದ್ಯತೆ ಕೊಡ್ತಾ ಇದ್ದೆ ನಾನು ಎಜುಕೇಷನ್ಗೆ. ಆದ್ದರಿಂದ ನಾನು ಎಜುಕೇಷನ್ ಇಂಪಾರ್ಟೆಂಟು. ನಾವು ಎಜುಕೇಷನ್ ನಾವು ಕೊಟ್ಟುಬಿಟ್ರೆ ಅವರು ಮಕ್ಕಳಿಗೆ ಅವರು ಮುಂದಿನ ದಿನಗಳಲ್ಲಿ ಅವರು ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಕುಟುಂಬ ಸರಿ ಹೋಗ್ತದೆ. ಎಜುಕೇಷನ್ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋಣ ಅಂತ ನನ್ನ ಮೊದಲನೇ ಆದ್ಯತೆ. ಸರ್, ಈಗ ಅದರಲ್ಲಿ ನಂದೊಂದು ರಿಕ್ವೆಸಿಷನ್ ಸೇರಿಸ್ಕೋಬೋದಾ? ಅಕಸ್ಮಾತ್ ದೇವ್ರು ನಿಮ್ಮನ್ನ ಇಲ್ಲಿ ಶಾಸಕರು ಅಂತ ತಂದ್ರೆ, ನಂದೊಂದು ರಿಕ್ವೆಸಿಷನ್ ಅಂದ್ರೆ ಎಜುಕೇಶನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಕನ್ನಡ ಹೇಳ್ಕೊಡೋ ಬಗ್ಗೆ ಒಂದೊಂದು ಕಾರ್ಯಕ್ರಮ ಮಾಡಬೇಕು. ಯಾರಿಗೆ? ದೊಡ್ಡವ್ರಿಗೆ. ಮಕ್ಕಳು ಸ್ಕೂಲ್ ನಲ್ಲಿ ಓದ್ಕೊಳ್ತಾರೆ. ನಾನು ಸಾಮಾನ್ಯವಾಗಿ ಇಲ್ಲಿ ಹೋಗ್ತೀನಲ್ಲ, ಮಾತಾಡಕ್ ಬರುತ್ತೆ ಸ್ವಲ್ಪ ಆದ್ರೆ ಓದೋದಕ್ಕೆ ಬರೆಯೋಕ್ ಬರಲ್ಲ. ಯಾವ್ದಾದ್ರು ಸರ್ಕಾರಿ ಆಫೀಸ್ ಎಲ್ಲಾದ್ರೂ ಹೋಗಿ ನೋಡ್ಕೊಂಡ್ರೆ ಅವ್ನು ಏನ್ ಹೇಳ್ತಾನೆ ಸುಮ್ಮನೆ ಹೆಬ್ಬೆಟ್ಟು ಓದ್ಬಿಡ್ತಾರೆ, ಸೈನ್ ಮಾಡಿ ಓದಕ್ ಬರಲ್ಲ. ನೀವು ಪರ್ಟಿಕ್ಯುಲರ್ಲಿ ಈ ಅಲ್ಪಸಂಖ್ಯಾತರಲ್ಲಿ ಮಹಿಳೆಯರಿಗೆ ಮುಖ್ಯವಾಗಿ ಕನ್ನಡ ಮಾತಾಡೋದು, ಬರೆಯೋದು, ಓದೋದನ್ನ. ಹೌದು, ಇದು ನೋಡಿ, ಇದು ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಈಗ ಇಲ್ಲಿ ನಮ್ಮಲ್ಲಿ ಅಮಾಯಕರು ಇರ್ತಾರೆ, ಕನ್ನಡ ಬರೋದಿಲ್ಲ, ಅವರು ಎಲ್ಲೋ ಹೋಗ್ತಾರೆ, ಸರ್ಕಾರಿಗೆ ಹೋಗ್ತಾರೆ, ಎಲ್ಲೋ ಹೋಗ್ತಾರೆ. ಅವ್ರು ಏನು ಹೇಳಿದ್ರು ಅವರು ಹೆಬ್ಬೆಟ್ಟು ಹೊತ್ತು ಬಂದ್ಬಿಡ್ತಾರೆ. ಅದು ಕನ್ನಡ ಎಜುಕೇಷನ್ ಇದ್ದಾಗ ಅವ್ರನ್ನ ಕ್ವಶನ್ ಮಾಡ್ಬೋದು, ಅದು ನಿಜನ ಸುಳ್ಳು ಅಂತ ತಿಳ್ಕೊಬೋದು. ಹೌದು ಅಲ್ಲ? ಅದರಿಂದ ಇದ್ರ ಬಗ್ಗೆನೂ ಸಹ ನಾನು ಗಮನ ಹರಿಸ್ತೀನಿ. ಅವ್ರಿಗೆ ಕನ್ನಡ ಟ್ರೈನಿಂಗ್ ಕೊಡೋ ಸೆಂಟರ್ಗಳನ್ನು ಸಹ ನಾವು ಓಪನ್ ಮಾಡಲಿಕ್ಕೆ ನಾನು ಹೆಚ್ಚಿನ ಆದ್ಯತೆಯನ್ನು ಸಹ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಚುನಾವಣೆಯಲ್ಲಿ ಪುಲಕೇಶಿನಗರ ಮಾಡೋದಾದ್ರೆ ನಿಮ್ಮ ವಿರುದ್ಧ ಅಪೋಸಿಟ್ನಲ್ಲಿ ನಮ್ಮ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಹುಜನ ಸಮಾಜ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. SDP ಯಿಂದ ಭಾಸ್ಕರ್ ಪ್ರಸಾದ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. BJP ಯಿಂದ ಮುರಳಿ ಅಂತ ಇದ್ದಾರೆ. ಜಾತ್ಯತೀತ ಜನತಾ ದಳದಿಂದ ಅನುರಾಧ ವಿವೇಕ್ ಅಂತ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಆಮ್ ಆದ್ಮಿ ಪಾರ್ಟಿಯಿಂದ ಸುರೇಶ್ ರಾಥೋಡ್, ಮತ್ತೆ ಕೆಲವರು ಇಂಡಿಪೆಂಡೆಂಟ್ಸ್ ಎಲ್ಲ ಇದ್ದಾರೆ. ನಿಮಗೆ ಯಾರು ಮೇನ್ ಅಪೋನೆಂಟ್ ಈ ಚುನಾವಣೆಯಲ್ಲಿ? ಸರ್, ನನಗೆ ನಿಜವಾದ ಹೋರಾಟ ಯಾರ ವಿರುದ್ಧ? ನನ್ನ ಹೋರಾಟ ಕ್ಷೇತ್ರದಲ್ಲಿರ್ತಕ್ಕಂಥ ಬಡತನ ಹಾಗೂ ನಿರುದ್ಯೋಗ ಹಾಗೂ ಜನಗಳಿಗೆ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ವಂಚಿತರಾಗಿದ್ದಾರೆ. ಅದೇ ನನ್ನ ಹೋರಾಟ ಮತ್ತು ನಿಜವಾದ ಎದುರಾಳಿ. ನನಗೆ ದೇವ್ರ ದಯದಿಂದ ಹಣೆಬರದಲ್ಲಿ ನನ್ನ ಗೆದ್ದು ಬಿಟ್ಟರೆ ನನ್ನ ಹೋರಾಟ ಬಂದು, ನನ್ನ ಎದುರಾಳಿ ಬಂದು ಬಡತನ, ನಿರುದ್ಯೋಗ, ಅಲ್ಲಿನ ಮೂಲಭೂತ ಸಮಸ್ಯೆಗಳ ವಂಚಿತರವ್ರಿಗೆ ನಾನು ನ್ಯಾಯ ಕೊಡಿಸೋದೇ ನನ್ನ ಹೋರಾಟ. ಕೆಲವರು ನನಗೊಂದು ಪ್ರಶ್ನೆ ಕೇಳಿದ್ದಾರೆ. AC ಶ್ರೀನಿವಾಸ್ ಅನ್ನೋನು ಒಬ್ಬ ಬಂದು ರಿಯಲ್ ಎಸ್ಟೇಟ್ ಕಿಂಗ್,
ಸುಮಾರು ಕಡೆ 100 ಕೋಟಿ ಈಗ ಅಲ್ಲಿ ಮಾಡಿದ್ದಾನೆ. ಈಗ ಪುಲಕೇಶಿ ನಗರ ವಿಧಾನಸೌಧದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ ಕೇವಲ 5 ಕಿಲೋಮೀಟರ್. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗೆಲ್ತಾರೆ. ಗೆದ್ದ ಮೇಲೆ ಇನ್ವೆಸ್ಟ್ಮೆಂಟ್ನ 100 ಪಟ್ಟು ಮಾಡ್ಕೊಂಡು ಜನರಿಗೆ ಒಂದು ಚೂರು ಹಂಚ್ಬಿಟ್ಟು ಹೊರಟೋಗ್ತಾರೆ, ಇಲ್ಲದೆ ಕಂಟಿನ್ಯೂ ಮಾಡ್ತಾರೆ. ಇದು ಜನರ ಪ್ರಶ್ನೆ. ತಮ್ಮ ಉತ್ತರ ಏನು ಸರ್? ನೋಡಿ, ನಾನು ಒಂದೇ ಸಲ MLA ಆಗಕ್ಕೆ ಬರಲಿಲ್ಲ. ಇನ್ವೆಸ್ಟ್ಮೆಂಟ್ ಅದು ತಪ್ಪು. ನಾನು 15 ವರ್ಷ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದ್ದೀನಿ, ಸರ್ವಿಸ್. 10 ವರ್ಷ ನಾನು ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ, 5 ವರ್ಷ ಜಿಲ್ಲಾ ಪಂಚಾಯತಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಎಲ್ಲೂ ಸಹ ನಾನು ಈ ಭ್ರಷ್ಟಾಚಾರ ಅಥವಾ ಲಂಚ ಅದಕ್ಕೆ ನಾನು ವಿರೋಧ. ನಾನು ಯಾವುದು ನಂದು ಇದ್ರ ಬಗ್ಗೆ ನನ್ನ ಕಂಪ್ಲೇಂಟ್ ಇಲ್ಲ. ನಾನು ಬಂದಿರೋ ಮೇಲೆ ಯಾವುದು ಇಲ್ವಾ? ಯಾವುದು ಒಂದು ಕೇಸು ನನ್ನ ಮೇಲೆ ಇಲ್ಲ. CID, CBI, ಯಾವುದು ನಂದು ಪೊಲೀಸ್ ದಾಳಿ, ಯಾವ್ದು ಇನ್ಕಮ್ ಟ್ಯಾಕ್ಸ್, IT ಕೋಟಿ ಇದುವರೆಗೂ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಲ್ಲ. ಇದುವರೆಗೂ ಯಾವುದು CDA ಇಲ್ಲ. ಇದುವರೆಗೂ ಯಾವುದು ನಮ್ಮ ಕ್ರಿಮಿನಲ್ ಕೇಸ್ಗಳು ನಮ್ಮ ಮೇಲೆ ಇಲ್ಲ. ಓಕೆ, ನಾವು ನ್ಯಾಯಯುತವಾಗಿ ನಾವು ಸಂಪಾದನೆ ಮಾಡಿದ್ದೀವಿ. ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟ್ರು, ನನ್ನ ಮಗಳು ಡಾಕ್ಟ್ರು, ನನ್ನ ಮಗ ಹೈಯರ್ ಎಜುಕೇಷನ್ ಲಂಡನ್ನಲ್ಲಿ MS ಮಾಡ್ಕೊಂಬಂದಿದ್ದಾನೆ. ನನ್ನ ಮಕ್ಕಳು ಇಬ್ಬರೇ ಇರೋದು. ಇಬ್ಬರೂ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಪೆಟ್ರೋಲ್ ಬ್ಯಾಂಕ್ ಇದೆ, ನನ್ನ ಮಗನಿಗೆ ಒಳ್ಳೆ ಸ್ಕೂಲ್ ಇದ್ದಾವೆ. ಈ ಥರ ಬಿಸ್ನೆಸ್ ಮಾಡಿ ನ್ಯಾಯಯುತವಾಗಿ ಬಂದ್ವಿ. ನನಗೆ ಯಾವುದೇ ದುಡ್ಡಿನ ಬೆಲೆ ಆಸೆ ಇಲ್ಲ. ನಾನು ಬಂದಿರೋದೇ ಸರ್ವಿಸ್, ಬಡ ಜನಗಳಿಗೆ ಸರ್ವಿಸ್ ಮಾಡೋದು. ಅದಕ್ಕೋಸ್ಕರನೇ ನಾನು ಜಾಫರ್ ಶರೀಫ್ ಅಂತ ಅವ್ರ ನಾಯಕರನ್ನ ಒಪ್ಕೊಂಡು ಅವ್ರ ಗಳ್ಳಿಲಿ ಬೆಳೆದಿದ್ದೀನಿ. ನಾನು ಅವ್ರ ಜೊತೆಲಿ ಬೆಳೆದಿದ್ದೀನಿ. ನಾನೇನು ಹೊಸದಾಗಿ ಇಮಿಡಿಯೇಟಾಗಿ MLA ಆಗಕ್ಕೆ ಬರಲಿಲ್ಲ. ಓಕೆ, ನಾನು ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಬಂದಿರೋನು. ನಾನು 10 ವರ್ಷ ನಾನು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದ್ದೀನಿ. 5 ವರ್ಷ ಬೆಂಗಳೂರು ಜಿಲ್ಲಾ ಪಂಚಾಯತಿ ಕೆಲಸ ಮಾಡಿದ್ದೀನಿ. ಇಡೀ 32 ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಓಕೆ, ಎಕ್ಸೆಪ್ಟ್ ಪೊಲೀಸು, ರೆವಿನ್ಯೂ ಬಿಟ್ಟರೆ ಎಲ್ಲ ಇಲಾಖೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹೌದು, ಅಂದ್ರೆ ನಿಮಗೆ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಕಂಪ್ಲೀಟ್ ಆಗಿದೆ, ಹೇಗೆ ಇದನ್ನ ನಡೆಸಬೇಕು. ನೀವು ನನಗೆ ನಾನು ಎಲ್ಲ ಗೌರ್ಮೆಂಟ್ KDP ಮೀಟಿಂಗ್ ಮಾಡಿದ್ದೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ. ಓಕೆ, ನನಗೆ ಇಷ್ಟೆಲ್ಲ ರಾಜಕೀಯ ಅನುಭವ ಇದೆ, ಆಡಳಿತ ಅನುಭವ ಇದೆ. ಸರ್, ತಮಗೆ ಎಷ್ಟು ನಂಬಿಕೆ ಇದೆ ಸರ್ 2023ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ, BJP ಬರಲ್ಲ ಅಂತ? ಕುಮಾರಸ್ವಾಮಿ ನಿಮ್ಮ ಹತ್ರ ಬಂದು ಏನು ಕೇಳಲ್ಲ ಅಂತ, ಕಿಂಗ್ ಮೇಕರ್ ಆಗಲ್ಲ ಅಂತ? ನೋಡಿ ಸರ್, ಈ ನಮ್ಮ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ನಮ್ಮ ಶಿವಕುಮಾರ್ ಸಾಹೇಬರು CLP ಅವರು ತುಂಬ ಈ ರಾಜ್ಯದಲ್ಲಿ ಹೋರಾಡಿ ಈ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಈ BJP ಆಡಳಿತ ಮಾಡ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರದನ್ನು ಮಂದಟ್ಟು ಮಾಡಿದ್ದಾರೆ. ಈಗಾಗಲೇ ನಮ್ಮ ಕಾಂಗ್ರೆಸ್ನವರು ಒಂದು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ಮಾಶಾಸನ ಮಾಡಿದ್ದಾರೆ. ಉದ್ಯೋಗಸ್ಥಂತ ನಿರುದ್ಯೋಗಿಗಳಿಗೆ ಅವ್ರಿಗೂ ಮಾಶಾಸನ ಮಾಡಿದ್ದಾರೆ. 10 kg ಅಕ್ಕಿ ಕೊಡ್ತೀನಿ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಸಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಟಿಂಕ್ ಟ್ಯಾಂಕ್ ಅಂತ ಒಂದು ಕಮಿಟಿ ಮಾಡಿ ಈ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾನು ಅದನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ, ನಾನು ಈಗ ಈ 2023ಕ್ಕೆ 100% ನಮ್ಮ ಸರ್ಕಾರ ಬಂದೇ ಬರ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸ್ವೇರಿಂಗ್ ಮಾಡೇ ಮಾಡ್ತಾರೆ. ಆಗ ನಾನು ಶಾಸಕರ ಆದಮೇಲೆ ಈ ಕ್ಷೇತ್ರದ ವಿಶೇಷ ಗಮನ ಕೊಟ್ಟು ವಿಶೇಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಈಗ ಈ ಕ್ಷೇತ್ರದಲ್ಲಿ ಸುಮಾರು ವಿದ್ಯಾವಂತರ ಮತದಾರಿದ್ದಾರೆ. ಈಗ ಈ ವಿಡಿಯೋ ಅವ್ರು ನೋಡಿದ ಮೇಲೆ ಅವ್ರ ಮೈಂಡಲ್ಲೂ ಸುಮಾರು ಪ್ರಶ್ನೆಗಳು ಬರ್ಬೋದು. ಈಗ ಓಕೆ, ಕೇಳೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೂ ನನ್ನ ಪ್ರಶ್ನೆಗಳಿದೆ. ಅವ್ರನ್ನ ತಮ್ಮನ್ನ ಯಾವ ಥರ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಅವ್ರು ಸ್ಪಂದಿಸ್ತೀರಾ? ಪ್ರಶ್ನೆಗಳು ಏನಾದರೂ ಉತ್ತರ ಸ್ಪಂದಿಸ್ತೀರಾ? ಒಂದು ಮನವರಿಕೆ ಮಾಡ್ಕೊಡತ್ತಾ, ಹೌದು ಇನ್ನೂ ಇದನ್ನು ನಾನು ಮಾಡ್ತೀನಿ ಅಂತ? ಯಾಕಂದ್ರೆ ಕಾನ್ಫಿಡೆನ್ಸ್ ಮೋಡ್ನಲ್ಲಿ ಹೋಗ್ಬಿಟ್ಟು ಇಷ್ಟ ಆದರೆ ಮಾಡ್ಬೋದು. ಕರೆಕ್ಟ್ ಸರ್. ಈಗ ನೀವು ಹೇಳೋ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ಈಗ ಯಾರಾದರೂ ಈ ಕ್ಷೇತ್ರದ ಎಲ್ಲ ಮತದಾರರು ಅಥವಾ ನಮ್ಮ ಮುಖಂಡರುಗಳು ಏನೇ ಕ್ವಶನ್ ಇದ್ದರೂ ನಿಮ್ಮ ಚಾನಲ್ ಮುಖಾಂತರ ಕ್ವಶನ್ ಕೇಳ್ಬೋದು ನನಗೆ. ಒಂದು. ಎರಡನೇದು ನನ್ನ ಫೋನ್ ನಂಬರ್ ಕೊಡ್ತೀನಿ. ನನ್ನ ಫೋನ್ ನಂಬರ್ 9845123673 9845123673 24/7 ನನ್ನ ಫೋನ್ ಆನ್ ಇರ್ತದೆ. ನನ್ನ ಫೋನ್ ಆಫ್ ಮಾಡೋಲ್ಲ. ಆಮೇಲೆ ನಾನು ಇಲ್ಲಿ ನಮ್ಮ ಪ್ರೆಸೆಂಟ್ ಟೌನಲ್ಲಿ ಮನೆ ಮಾಡಿದ್ದೀನಿ ಆಲ್ರೆಡಿ. ಆ ಮನೆ ಅಡ್ರೆಸ್ಸು ಸಹ ಕೊಡ್ತೀನಿ ನಾನು. ಓಕೆ, ನಿಧಾನದ ಕೊಡ್ತೀನಿ. ನೀವು ನನ್ನ ಖುದ್ದಾಗಿ ಕೆಲವರೆಲ್ಲ ಅದು ಒಂದು ಅಪವಾದ ಇದೆ, ಈ ಕ್ಷೇತ್ರದಲ್ಲಿ ದೂರ. ನಾನು ಆಲ್ರೆಡಿ ಮನೆ ತೊಗೊಂಡು ಆಗಿದೆ. ನಾನು ಈಗ ಪ್ರೆಸೆಂಟ್ ಟೌನಲ್ಲಿ ಮನೆ ಮಾಡಿದ್ದೀನಿ. ಮನೆ ಅಡ್ರೆಸ್ಸು ಸಹ ಎಲ್ಲ ಇರ್ತೀನಿ. ನಾನು ಇಲ್ಲೇ ವಾಸ ಇರ್ತೀನಿ. ಓಕೆ,
ಕ್ಷೇತ್ರದಲ್ಲೇ ವಾಸವಾಗಿರ್ತೀನಿ. ತುಂಬಾ ಥ್ಯಾಂಕ್ಸ್. ಈಗ ನಿಮ್ಮ ಕ್ಯಾಂಪೇನ್ ನಾವು ಮತ್ತೆ ಕವರ್ ಮಾಡೋಣ. ಯಾವ್ದಾದ್ರು ಪ್ರಶ್ನೆಗಳು ಬಂದ್ರೆ ಮತ್ತೆ ನಿಮ್ಮ ಹತ್ರ ನಾವು ಖಂಡಿತ ಕೇಳ್ಬೋದು. ನಾವು ಕೂತ್ಕೋಬಹುದು. ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಸೊ ದಿಸ್ ಇಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಎಸ್ ಶ್ರೀನಿವಾಸ್ ನಮ್ಮ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈಗ ತಾವು ವೀಕ್ಷಕರು, ತಾವು ಈಗ ಈ ಕ್ಷೇತ್ರದ ಮತದಾರರಾಗಿದ್ರೆ ಇವರ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸರಿ ಅನ್ಸದಿದ್ರೆ ತಾವು ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ಚಾನಲ್ನಲ್ಲಿ ತಾವು ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಮ್ಮ ಫೋನ್ ನಂಬರ್ಸ್ ಇದೆ. ತಾವು ಮೆಸೇಜ್ ಮಾಡಿ ಮತ್ತೆ ಇವ್ರ ಜೊತೆ ನಾವು ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಇವರಿಂದ ನಾವು ಉತ್ತರ ನಾವು ತಕ್ಕೊಡ್ತೀವಿ.